ನಾವು ದರ್ಶನ್ ಸರ್ ಫ್ಯಾನು ಆಯಿತಾ. ಇದು ಪ್ರಪಂಚದಲ್ಲೇ ಫಸ್ಟೇ ಕೊಲೆ ಅನಿಸುತ್ತೆ ಮಾಡ್ತಾ ಇರೋದು ಅವರು. ಫಸ್ಟೇ ಕೊಲೆ, ಇನ್ಯಾರೂ ಮಾಡಿಲ್ಲ ಕೊಲೆ ಪ್ರಪಂಚದಲ್ಲಿ, ದೇಶದಲ್ಲಿ ಎಲ್ಲೂ ಏನೂ ನಡೆದಿಲ್ಲ. ಇವ್ರು ದರ್ಶನ್ ಸರ್ದ ಅವರೇನೆ ಹೈಲೈಟ್ ಆಗಿ ಇವಾಗ ಕೊಲೆ ಮಾಡಿರೋದು. ಫಸ್ಟು ಕೊಲೆ ಅವರೇ ಮಾಡ್ತಾ ಇರೋದು. ಯಾರಿಗಾನ ಗೊತ್ತಿದ್ರೆ ಫಸ್ಟು ಎಲ್ಲ ತಿಳಿಸ್ಕೊಡ್ತಾ ಇರೋದೇ ಮೀಡಿಯಾದವರು. ಎಲ್ಲದು ಮುಚ್ಚಾಕ್ಬಿಟ್ರು. ಇವಾಗ ಮಾತೆತ್ತಿದ್ರೆ ಅವರೇ ಕೊಲೆ ಮಾಡಿರೋದು. ಅವ್ರು ಅಲ್ಲಿ ಆ ಬಟ್ಟೆ ಹಾಕೊಂಡವ್ರೆ, ಇಲ್ಲಿ ಈ ಬಟ್ಟೆ ಹಾಕೊಂಡವ್ರೆ, ಈ ಟಿ ಶರ್ಟ್ ಹಾಕೊಂಡವ್ರೆ. ಅಲ್ಲಿ ಇದೇನಾ ಮೀಡಿಯಾದವ್ರಿಗೆ ಇನ್ನೇನು ತೋರ್ಸೋಕ್ಕೆ ಏನೂ ಇಲ್ವಾ ಬೇರೆ? ಆಯಿತು, ಅವ್ರು ತಪ್ಪೇ ಮಾಡಿದ್ಲಿ ಆಯಿತಾ. ಅವ್ರ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಆಗಲಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಆಯಿತಾ. ಯಾವತ್ತಿದ್ರು ಅದೇನೇ ಅವ್ರು ಏನು ಹೆಲ್ಪ್ ಮಾಡಿದ್ರು ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಏನು ಹೆಲ್ಪ್ ಮಾಡಿದ್ರು. ಹೋಗೋ ಒಂದೊಂದು ಮನೆಗೆ ಹೋಗಿ ಕೇಳ್ಕೊಂಬನ್ನಿ ನೋಡೋಣ. ಅದ್ಯಾರಿಗೂ ಆಗಲ್ಲ. ಯಾಕೆ ಅಂದರೆ ಅವ್ರು ಇವಾಗ ಸಿಕ್ಬಿಟ್ಟವ್ರಲ್ವಾ. ಅವ್ರೇನು ಬೆಳೀತಾ ಇದ್ರು ಅದನ್ನು ತುಳಿಯೋಕ್ಕೆ. ಯಾಕೆ ಹೇಳಿ, ನಮ್ಮ ಬಾಸ್ ಆ ಥರ ಕಮೆಂಟ್ಗಳು ಕೊಡ್ತಾಯಿದ್ರು ಮೀಡಿಯಾದವ್ರಿಗೆ. ಅದಕ್ಕೆ ಅವ್ರಿಗೆಲ್ಲ ಉರಿ ಎತ್ಕೊಂಡ್ಬಿಟ್ಟು ಇವಾಗ ಮೀಡಿಯಾದವರೆಲ್ಲ ಹಾಕೊಂಡು ಈ ಕಡೆಯಿಂದ ಅವರು ಮಾತಾಡ್ತೀರಾ, ನೀವು ಮಾತಾಡ್ತೀರಾ. TRP ಬೇಕು ನಿಮಗೆ. ನಮ್ಮ ಬಾಸ್ ಇದ್ರೇ ನಿಮ್ಗೆ TRP ಇಂದಾನೆ ನೀವು ಊಟ ಮಾಡ್ತಾ ಇರೋದು ಅಂತಲೇ ಅನ್ಕೊತಾ ಇರೋದು ನಾವೆಲ್ಲ. ತೋರಿಸಿ ಆಯಿತು, ಒಂದು ಇದ್ರಲ್ಲಿ ತೋರಿಸಿ. ಅಪ್ಪ ಅವ್ನು ಹೋದ್ನಂತೆ, ಅವ್ನು ಬಂದಂತೆ ನೀವು ನೋಡಿದ್ರಾ? ಹೋಗ್ಲಿ, ಏನಾನ ಕ್ಯಾಮ್ರಾ ಇಟ್ಟು ನೀವೇನಾನ ನೋಡಿದ್ರಾ ಅಲ್ಲಿ? ಇಲ್ಲ ತಾನೇ. ಇರಿ ಅದಕ್ಕೆ ಅಂತ ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ನೋಡ್ತಾರೆ, ಮಾಡ್ತಾರೆ, ತನಿಖೆ ಆಗಲಿ. ಅದರಿಂದ ಏನಾಗುತ್ತೋ ಆಗಲಿ, ನೋಡೋಣ ಆಯಿತಾ. ಅದಕ್ಕೇನಾದರೂ ಅವ್ರ ಶಿಕ್ಷೆ ಆಯಿತು ಅವ್ರು ಮಾಡಿದರೆ ಆಯಿತಾ. ಆಗಿದ್ದರೆ ಅಂತೆ ಕಂತೆ ಎಲ್ಲ ಬಿಟ್ಬಿಡಿ ಆಯಿತಾ. ಫಸ್ಟು ನಿಮಗಿತ್ತ ರೆಕಾರ್ಡು ಶೋ ಮಾಡಿ, ಎಲ್ಲ ಸಮಾಜದ ಮುಂದೆ ತೋರಿಸಿ ಆಯಿತಾ. ಅವಾಗ ನಾವು ಒಪ್ಕೊತೀವಿ. ನಾವು ಬಾಸ್ ಏನೂ ತಪ್ಪು ಮಾಡ್ತಿದ್ದವ್ರು, ಇನ್ನು ನಾವು ತಪ್ಪು ಮಾಡ್ಬಿಟ್ಟ ಅಂತ ಯಾಕೆ ಹಿಂಗೆ ಬಡ್ಕೊಂಡು ಬಂಬಡ ಹೊಡ್ಕೊಂಡು ಸಾಯ್ತೀರೋ? 24 ಗಂಟೆ ಸಾಯ್ತಾ ಇರ್ತಿದ್ದಾರೆ. ನೋಡಿ ನಮಗಂತೂ ಸಾಕಾಗ್ಬಿಟ್ಟೈತೆ. ಹೋಗ್ಲಿ, ಒಂದು ಇದಿರಬೇಕು. ಅದನ್ನೇ ಒಂದೇನು ಅವ್ರು ಏನೇನು ಹೆಲ್ಪ್ ಮಾಡಿದ್ದೀರೋ ಎಲ್ಲ ಊರಿಗೆ ಹೋಗಿ, ಎಲ್ಲ ಮನೆಗಳ್ನ ಹತ್ರ ಹೋಗಿ ನೋಡೋಣ, ಇದು ಮಾಡ್ಕೊಂಬನ್ನಿ ನೋಡೋಣ ಅವ್ರ ಬಗ್ಗೆ ಎಷ್ಟು ಇದು ಬರುತ್ತೆ ಅಂತ. ಅವ್ರು ತಪ್ಪೇ ಮಾಡಿದ್ರೆ ಆಯಿತಾ, ಶಿಕ್ಷೆ ಆಗಲಿ ಆಯಿತಾ. ಸರ್, ಅದು ನಾವು ಎನ್ಕ್ವೈರಿ ಮಾಡೋಕೆ ಅವ್ರು ಇರಲಿ, ತನಿಖೆ ಆಗಲಿ ಫಸ್ಟು ಆಯಿತಾ. ಹಂಗಾದ್ರೆ ಸತ್ತೋಗಿರೋನು ಸೈನಿಕನಾ? ಇಲ್ಲ ಅವನೇನಾದ್ರೂ ದೊಡ್ಡ ಅವನು? ಇಲ್ಲ ತಾನೇ ಸರ್. ಒಂದು ಹೆಣ್ಣು ಮಕ್ಳಿಗೆ ಆಯ್ತಾ, ಒಂದು ಕೆಟ್ಟ ಮೆಸೇಜ್ ಬರ್ತೈತೆ, ಇನ್ನೊಂದು ಬರ್ತೈತೆ ಅಂದ್ರೆ ನಾವು ಮನೇಲೇ ಹೇಳ್ಬೇಕೇ ಹೊರ್ತು ಫಸ್ಟ್ ಸ್ಟೇಷನ್ಗೆ ಬರಲ್ಲ ಯಾರು ಹೆಣ್ಮಕ್ಳು ಆಯಿತಾ. ಅವನು ಏನು ಸಾಚ ಅಲ್ಲ ಆಯಿತಾ. ಇವ್ರು ತಪ್ಪೇ ಆಗಿದ್ರೆ ಕಾನೂನಿದೆ, ಶಿಕ್ಷೆ ಆಗಲಿ. ಅದಕ್ಕೆ ನಾವು ಇದು ಮಾಡ್ತೀವಿ ಆಯಿತು. ಹೋಗ್ಲಿ, ಅವರು ಶಿಕ್ಷೆ ಅನುಭವಿಸ್ಲಿ. ಆಗಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಮುಂಚೆ ಯಾಕೆ ಇವರೇನೆ ಬಂಬಡ ಬಡ್ಕೋತಾವ್ರೆ? ಅಯ್ಯೋ ಅವ್ರು ಮಾಡಿಬಿಟ್ರಂತೆ, ಹೋಗಿದ್ರಂತೆ, ಬಂದಿದ್ರಂತೆ, ಶೂ ಇದೆಯಂತೆ, ಅದಿದೆಯಂತೆ, ಅದ್ರ ಮೇಲೆ ಕಲೆ ಇದೆಯಂತೆ, ಎಲ್ಲದ್ರ ಮೇಲೆ ಇರಲಿ ಸರ್. ಅವ್ರು ಯಾವತ್ತಿದ್ರು ಯಾಕೆ ಗೊತ್ತಾ, ಅವ್ರನ್ನ ನಾವು ನೋಡಿದ್ದೀವಿ ಹತ್ರದಿಂದ. ಅವ್ರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕಿದೆ. ಎಲ್ಲ ನೋಡಿದ್ದೀನಿ ನಾನು ಆಲ್ಮೋಸ್ಟು ಆಯಿತಾ. ಅವತ್ತಿಗೂ ನಾನು ಅವ್ರ ಅಭಿಮಾನಿನೇ, ಮುಂದಕ್ಕೂ ನಾನು ಅವ್ರ ಅಭಿಮಾನಿನೇ ಆಯ್ತು. ಹೌದು ಸರ್, ಇವರೆಲ್ಲ ರೌಡಿಗಳು ಯಾರು ಸರ್? ಯಾರು ಬರಲ್ಲ ಆಯಿತಾ. ನೀವು ಅಷ್ಟು ರೌಡಿಗಳು ಇರೋರು ಯಾರ್ಯಾರು ಅವರಿಂದ ಹೆಲ್ಪ್ ತೊಗೊಂಡಿದ್ದಾರೋ ಇದೇ ಥರ ನೀವು ಮಾಡ್ತಾ ಇದ್ದೀರಲ್ಲ ಎನ್ಕ್ವೈರಿಗಳು. ಅಲ್ಲಿ ಇದ್ದಂತೆ ಅದೇ ಥರ ಸರ್. ಮೈಕ್ ಹಿಡ್ಕೊಂಡೋಗಿ ಅವರು ಕೇಳ್ಕೊಬರಲಿ, ಎಲ್ಲೆಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದಾರಂತ ಅದನ್ನು ಕೆದಕ್ಲಿ. ಅವ್ನು ಹಿಂದೆ ಆ ಕೇಸ್ ಮಾಡಿದ್ದ, ಅದೇನು ಮಾಡಿದ್ದ, ಹಿಂದೆ ಅವ್ರು ಯಾರೇ ಸತ್ರು ಅವರೇ ಕಾರಣ, ಯಾರೇ ಎಲ್ಲೇ ಹೊಡೆದ್ರು ಇವರೇ ಕಾರಣ ಅನ್ನೋದಲ್ಲ ಸರ್ ಅದು ಆಯಿತಾ. ಒಂದು ಮನುಷ್ಯ ಬಿದ್ದುಬಿಟ್ಟವನೇ ಅಂದರೆ ಆಲ್ಗೊಂದು ಕಲ್ಲು ಹಾಕೊಂಡು ಹೊಡಿತಾವ್ರಲ್ಲ, ಹಂಗೆ ಹೊಡಿತಾವ್ರು ಅವ್ರನ್ನ ಆಯಿತಾ. ಆದರೆ ಅವ್ರಿಗೂ ಒಂದು ಮನಸ್ಸಿದೆ. ಅವ್ರು ಎಷ್ಟು ಒಂದು ಪ್ರಾಣಿಗಳಿಗೆ ಅವ್ರು ಆ ಥರ ಪ್ರೀತಿ ಮಾಡೋರು, ಮನುಷ್ಯನ ಅಷ್ಟು ಸುಲಭವಾಗಿ ಸಾಯಿಸೋಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ ನಂಬಿಕೆ ಆಯಿತಾ. ಅಭಿಮಾನಿಯಾಗಿ ಏನಂದರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಸರ್, ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯದಿಂದ ಅವ್ರು ಇದೆಲ್ಲ ಪ್ರಾಬ್ಲಮ್ಸಿಂದ ಆಚೆ ಬಂದರೆ ಸಾಕು. ಆವಾಗ ನಾವು ಯಾರ್ಯಾರು ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಅವತ್ತು ನಾವು ಆನ್ಸರ್ ಕೊಡ್ತೀವಿ. ನೀವು ಬರ್ತಾ ಇದ್ದೀವಿ ಸರ್, ಇಲ್ಲೇ ನಮ್ಮ ಮನೆ ನಿಯರ್ ಇರೋದು. ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಏನು ಮಾಡೋದು, ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅವ್ರನ್ನ ಆ ಸ್ಥಿತಿಲಿ ನೋಡ್ತಾ ಇದ್ದೀವಿ ಅಂದರೆ. ತುಂಬ ಬೇಜಾರಾಗುತ್ತೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಆಯಿತಾ, ಅದನ್ನು ಒಪ್ಕೊಳ್ಳೋಣ ಅಷ್ಟೇ. ಜೈ ಡಿ ಬಾಸ್. ಮುಂದಿನ ನಡೆ ಏನು ಅಂತ ಯಾರಿಗೆ? ನಿಮ್ಮದು ಏನು ಅಂತ ಸರ್. ಅವರು ತಪ್ಪು ಮಾಡ್ದಿರ ಇರಲಿ, ನಾನು ಅವ್ರ ಅಭಿಮಾನಿನೇ. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಅದನ್ನು. ಫ್ಯಾನ್ಸ್ ಡೈವರ್ಟ್ ಆದ್ರೆ ಇದರಿಂದ ಅಂತ ಅನ್ಸುತ್ತೆ ನಿಮಗೆ? ಚಾನ್ಸೇ ಇಲ್ಲ ಸರ್. ನೀವು ಪ್ರತಿಯೊಬ್ಬರನ್ನ ಕೇಳಿ, ಇಲ್ಲಿರೋರನ್ನ ಯಾರನ್ನ ಡಿ ಬಾಸ್ನ ಬಿಟ್ಕೊಡ್ತೀರಾ ಕೇಳಿ ಸರ್. ಇದಕ್ಕಿಂತ ಯಾರು ಬೇಕು ಸರ್ ನಿಮಗೆ?
ಈ ಥರ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಬರೀ ಕೇವಲ ಅಷ್ಟೇ ಬಂದಿರೋದು. ಅವರೊಂದು ಕರೆ ಕೊಡಲಿ, ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಸರ್, ನಾನು ಒಪ್ಕೊತೀನಿ, ಎಕ್ಸೆಪ್ಟ್ ಮಾಡ್ಕೊತೀವಿ. ಅದು ಬಿಟ್ಟು ಯಾಕೆ ಕಂತೆ ಎಲ್ಲ ಕತೆಗಳು ಕಟ್ತೀರಾ? ಅದಕ್ಕೆ ಅಂತ ಇದ್ದಿದೆ, ಕೋರ್ಟ್ ಇದೆ, ಎಲ್ಲ ಆಗಲಿ, ಮಾಡೋಣ ಆಯಿತಾ, ಮಾಡೋಣ. ಹಾಂ, ಅಷ್ಟೇ. ಥ್ಯಾಂಕ್ ಯು ಸರ್, ಅಷ್ಟೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.